ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ದರ್ಶನ್ ಅಂಡ್ ಗ್ಯಾಂಗ್ ಜಾಮೀನಿನ ಮೇಲೆ ಹೊರಗಿದೆ. ಆದರೆ ಹೈಕೋರ್ಟ್ ನೀಡಿದ ಆದೇಶದ ವಿರುದ್ಧ ಸರ್ಕಾರ ಸಲ್ಲಿಸಿದ್ದ ಮೇಲ್ಮನವಿ ಅರ್ಜಿ ವಿಚಾರಣೆ ಕ್ಲೈಮ್ಯಾಕ್ಸ್ ಹಂತ ತಲುಪಿದೆ. ಹೈಕೋರ್ಟ್ ಜಾಮೀನು ಆದೇಶದ ಬಗ್ಗೆ ಮತ್ತೆ ಅಚ್ಚರಿಯನ್ನ ವ್ಯಕ್ತಪಡಿಸಿದ ಸುಪ್ರೀಂ ಕೋರ್ಟ್ ಸದ್ಯ ಆದೇಶವನ್ನ ಕಾಯ್ದಿರಿಸಿದೆ. ಹತ್ತು ದಿನಗಳ ಬಳಿಕ ದರ್ಶನ್ ಜಾಮೀನು ಭವಿಷ್ಯ ನಿರ್ಧಾರ. ಸುಪ್ರೀಂ ಕೋರ್ಟ್ನಲ್ಲಿ ಸುದೀರ್ಘ ವಿಚಾರಣೆ, ಸಾಲು ಸಾಲು ಪ್ರಶ್ನೆ. ರೇಣುಕಾಸ್ವಾಮಿ ಕೊಲೆ ಪ್ರಕರಣ ಇಡೀ ರಾಜ್ಯವನ್ನೇ ಬೆಚ್ಚಿ ಬೀಳಿಸಿದೆ. ಕೊಲೆ ಆರೋಪಿ ದರ್ಶನ್ ಸೇರಿ 7 ಆರೋಪಿಗಳು ಜಾಮೀನಿನ ಮೇಲೆ ಹೊರಗಿದ್ದಾರೆ. ಹೈಕೋರ್ಟ್ ಆದೇಶವನ್ನೇ ಪ್ರಶ್ನಿಸಿ ಸುಪ್ರೀಂ ಕೋರ್ಟ್ಗೆ ರಾಜ್ಯ ಸರ್ಕಾರ ಮೇಲ್ಮನವಿ ಸಲ್ಲಿಸಿದೆ. ಮೊನ್ನೆಯಷ್ಟೇ ವಿಚಾರಣೆ ಮಾಡಿ ಇಂದಿಗೆ ಮುಂದೂಡಲಾಗಿತ್ತು. ಇದೀಗ ಇಂದು ಕೂಡ ಸುಪ್ರೀಂ ಕೋರ್ಟ್ನಲ್ಲಿ ವಿಚಾರಣೆ ನಡೆದಿದೆ. ಸುಪ್ರೀಂ ಕೋರ್ಟ್ ನ್ಯಾಯಮೂರ್ತಿಗಳಾದ ಪರ್ದಿವಾಲಾ, ಮಹದೇವನ್ ನೇತೃತ್ವದ ದ್ವಿಸದಸ್ಯ ಪೀಠದಲ್ಲಿ ಅರ್ಜಿ ವಿಚಾರಣೆ ನಡೆಯಿತು. ಈ ಹಿಂದೆ ಹೈಕೋರ್ಟ್ನಲ್ಲಿ ನಡೆದ ವಾದ ಪ್ರತಿವಾದ ಅಂಶಗಳೇ ಇಲ್ಲೂ ಕೂಡ ಉಲ್ಲೇಖವಾಗಿತ್ತು. ಏನೇನು ವಿಚಾರಣೆ ಆಯಿತು ಅನ್ನೋ ಕಂಪ್ಲೀಟ್ ಡೀಟೇಲ್ಸ್ ಹೇಳ್ತೀವಿ ನೋಡಿ. ಮೊದಲಿಗೆ ಸರ್ಕಾರದ ಪರ ವಕೀಲ ಸಿದ್ಧಾರ್ಥ್ ಲೂಥ್ರಾ ವಾದ ಮಂಡಿಸಿದ್ರು. ಈ ವೇಳೆ 17 ಜನರಲ್ಲಿ 7 ಜನರ ಜಾಮೀನು ರದ್ದಾಗಬೇಕೆಂದು ಬಯಸಿದ್ದೀರಾ ಅಂತ ನ್ಯಾಯಮೂರ್ತಿಗಳು ಪ್ರಶ್ನಿಸಿದ್ರು. ಈಗ ದೋಷಾರೋಪ ಪಟ್ಟಿ ದಾಖಲಾಗಿದೆಯೇ? 17 ಜನರಲ್ಲಿ 7 ಜನರ ಜಾಮೀನು ರದ್ದಾಗಬೇಕೆಂದು ಬಯಸಿದ್ದೀರಾ? ಕೇವಲ ಸಾಂದರ್ಭಿಕ ಸಾಕ್ಷಿಯ ಆಧಾರದ ಮೇಲೆ ಕೇಸ್ ದಾಖಲಾಗಿದೆಯೇ? 7 ಜನರ ಜಾಮೀನು ಆದೇಶವಾದ ಬಳಿಕ ಇನ್ನಷ್ಟು ಜನರ ಜಾಮೀನಾಗಿದೆ. ಸದ್ಯಕ್ಕೆ ಈ 7 ಜನರ ಜಾಮೀನು ರದ್ದಿಗೆ ಅರ್ಜಿ ಸಲ್ಲಿಸಿದ್ದೇವೆ. ಸಾಂದರ್ಭಿಕ ಸಾಕ್ಷಿ ಆಧಾರದ ಮೇಲೆ ಕೇಸ್ ದಾಖಲಾಗಿದೆಯಾ ಅಂತ ಕೋರ್ಟ್ ಪ್ರಶ್ನಿಸಿದ್ರು. ಇದಕ್ಕೆ ಸಿದ್ಧಾರ್ಥ್ ಲೂಥ್ರಾ ಉತ್ತರ ಕೊಟ್ಟರು. ಇಲ್ಲ, ಪ್ರತ್ಯಕ್ಷದರ್ಶಿ ಇದ್ದಾರೆ, ಫೋಟೋಗಳು ಇವೆ. ಈ ಕೇಸ್ನ ಹಿನ್ನೆಲೆ ಹೇಳುತ್ತೇನೆ. ಏಟು ದರ್ಶನ್ ಪವಿತ್ರ ಗೌಡ ಲಿವ್ ಇನ್ ರಿಲೇಷನ್ ನಲ್ಲಿದ್ರು. ರೇಣುಕಾಸ್ವಾಮಿ ದರ್ಶನ್ನ ಫ್ಯಾನ್ ಆಗಿದ್ದ. ಈತ ಪವಿತ್ರ ಗೌಡಗೆ ಅಶ್ಲೀಲ ಸಂದೇಶ ಕಳುಹಿಸುತ್ತಿದ್ದ. ಕೊಲೆ ಆರೋಪಿ ದರ್ಶನ್ಗೆ ಕ್ರಿಮಿನಲ್ ಹಿನ್ನೆಲೆ ಇದೆಯಂತ ಸಿದ್ಧಾರ್ಥ್ ಲೂಥ್ರಾ ವಾದ ಮುಂದಿಟ್ರು. ಪವಿತ್ರ ಗೌಡಗೆ ರೇಣುಕಾಸ್ವಾಮಿ ಅಶ್ಲೀಲ ಸಂದೇಶ ಕಳುಹಿಸುತ್ತಿದ್ದ. ಏತ್ರಿಗೆ ಈ ವಿಷಯ ತಿಳಿಸಿದ್ಲು. ಆತ ದರ್ಶನ್ಗೆ ವಿಷಯ ತಿಳಿಸಿದ. ಚಿತ್ರದುರ್ಗದಿಂದ ಕಿಡ್ನಾಪ್ ಮಾಡಿ ದಾರಿಯಲ್ಲಿ ಡ್ರಿಂಕ್ಸ್ ಮಾಡಿದ್ರು. ನಂತರ ಶೆಡ್ಗೆ ಕರೆತಂದು ಹಲ್ಲೆ ಮಾಡಿದ್ರು. ದರ್ಶನ್ಗೆ ಕ್ರಿಮಿನಲ್ ಹಿನ್ನೆಲೆ ಇದೆ. ದರ್ಶನ್ ಪವಿತ್ರ ಗೌಡ ಹಲ್ಲೆಯಿಂದಲೇ ರೇಣುಕಾಸ್ವಾಮಿ ಮೃತಪಟ್ಟಿದ್ದಾನೆ ಅಂತ ಸಿದ್ಧಾರ್ಥ್ ಲೂಥ್ರಾ ಪ್ರಸ್ತಾಪಿಸಿದ್ರು. ಪವನ್ ಸೂಚನೆ ಮೇರೆಗೆ ರೇಣುಕಾಸ್ವಾಮಿ ಕಿಡ್ನಾಪ್ ಮಾಡಲಾಯಿತು. ದರ್ಶನ್, ಪವಿತ್ರ ಗೌಡ ಮತ್ತಿತರರು ಶೆಡ್ಗೆ ಬಂದು ಹಲ್ಲೆ ಮಾಡಿದ್ರು. ಹಲ್ಲೆಯಿಂದಾಗಿ ರೇಣುಕಾಸ್ವಾಮಿ ಮೃತಪಟ್ಟಿದ್ದಾನೆ. ಇದಿಷ್ಟೇ ಅಲ್ಲ, ಆರೋಪಿಗಳ ಬಟ್ಟೆಗಳ ಮೇಲೆ ರೇಣುಕಾಸ್ವಾಮಿ ರಕ್ತದ ಕಲೆ ಪತ್ತೆಯಾಗಿದೆಯಂತ ಸರ್ಕಾರದ ಪರ ವಕೀಲ ಸಿದ್ಧಾರ್ಥ್ ಲೂಥ್ರಾ ಹೇಳಿದ್ರು. ಜೂನ್ 11ರಂದೇ ಪೊಲೀಸರು ಈ ಶೆಡ್ನ ಜಾಗವನ್ನ ವಶಕ್ಕೆ ಪಡೆದಿದ್ರು. ಆದರೆ ಸಾಕ್ಷಿಗಳ ಹೇಳಿಕೆ ದಾಖಲು ವಿಳಂಬದ ಬಗ್ಗೆ ಉಲ್ಲೇಖಿಸಲಾಗಿದೆ. ಆರೋಪಿಗಳ ದೇಹದ ಬಟ್ಟೆಗಳ ಮೇಲೆ ರೇಣುಕಾಸ್ವಾಮಿ ರಕ್ತದ ಕಲೆ ಪತ್ತೆಯಾಗಿದೆ. ಲಾಠಿ, ಮರದ ಕೊಂಬೆ, ಹಗ್ಗ ಇತ್ಯಾದಿಗಳ ಮೇಲೆ ರಕ್ತದ ಕಲೆ ಸಿಕ್ಕಿದೆ. ಹೈಕೋರ್ಟ್ ಆದೇಶದ ಬಗ್ಗೆ ಸುಪ್ರೀಂ ಕಳವಳ. ಜಾಮೀನು ಆದೇಶ ನೀಡಿರೋ ರೀತಿ ನೋವುಂಟು ಮಾಡಿದೆ ಎಂದ ಕೋರ್ಟ್. ಇನ್ನು ರೇಣುಕಾಸ್ವಾಮಿ ಕೇಸ್ನಲ್ಲಿ ಕರ್ನಾಟಕ ಹೈಕೋರ್ಟ್ ನೀಡಿರೋ ಜಾಮೀನು ಆದೇಶದ ಬಗ್ಗೆ ಸುಪ್ರೀಂ ಕೋರ್ಟ್ ಕಳವಳ ವ್ಯಕ್ತಪಡಿಸಿದೆ. ಹೈಕೋರ್ಟ್ ಆರೋಪಿಗಳನ್ನ ದೋಷಮುಕ್ತಗೊಳಿಸುವಂತೆ ಆದೇಶ ನೀಡಿದೆ ಅಲ್ವೇ? ಎಲ್ಲಾ ಕೇಸುಗಳಲ್ಲೂ ಇದೇ ರೀತಿಯ ಆದೇಶವನ್ನ ಹೈಕೋರ್ಟ್ ನೀಡುತ್ತದೆಯೇ? ಆದೇಶ ನೀಡಿರುವ ರೀತಿ ನಮಗೆ ನೋವುಂಟು ಮಾಡಿದೆ. ಟ್ರಯಲ್ ಕೋರ್ಟ್ ಜಡ್ಜ್ ತಪ್ಪು ಮಾಡಿದ್ದಾರೆ ಅಂದರೆ ನಂಬಬಹುದು, ಆದರೆ ಹೈಕೋರ್ಟ್ ಜಡ್ಜ್ ನೀಡಿರುವ ಕಾರಣಗಳನ್ನು ಒಪ್ಪೋದು ಹೇಗೆ? ಹೈಕೋರ್ಟ್ ಜಾಮೀನು ತೀರ್ಪಿನ ಬಗ್ಗೆ ಸುಪ್ರೀಂ ಕೋರ್ಟ್ ಅಸಮಾಧಾನ. ನ್ಯಾಯಬದ್ಧವಾಗಿ ವಿವೇಚನೆ ಬಳಸಿಲ್ಲವೆಂಬುದು ನಮ್ಮ ಕಳವಳವಾಗಿದೆ. ಇನ್ನು ಕೊಲೆ ಆರೋಪಿ ದರ್ಶನ್ ಪರ ವಕೀಲ ಸಿದ್ಧಾರ್ಥ್ ದವೆ ವಾದ ಮಂಡಿಸಿದ್ರು. ಬಟ್ಟೆಗಳನ್ನು 3 ದಿನಗಳ ಬಳಿಕ ವಶಕ್ಕೆ ಪಡೆದಿದ್ದಾರೆ. ಮಹಜರ್ ವೇಳೆ ರಕ್ತದ ಕಲೆ ಕಂಡು ಬಂದಿಲ್ಲ. ಫೊರೆನ್ಸಿಕ್ನಲ್ಲಿ ರಕ್ತದ ಕಲೆ ಕಂಡು ಬಂದಿದೆ ಎಂದು ಹೇಳ್ತಿದ್ದಾರೆ. ಆದರೆ ಇದ್ಯಾವುದನ್ನು ನಂಬಲು ಸಾಧ್ಯವಿಲ್ಲವೆಂದು ಸಿದ್ಧಾರ್ಥ್ ದವೆ ವಾದ ಮಂಡಿಸಿದ್ರು. ಬಟ್ಟೆಗಳನ್ನ 3 ದಿನಗಳ ಬಳಿಕ ವಶಕ್ಕೆ ಪಡೆದಿದ್ದಾರೆ. ಅಷ್ಟರಲ್ಲಿ ಬಟ್ಟೆಗಳನ್ನ ಒಗೆದು ಒಣ ಹಾಕಲಾಗಿತ್ತೆಂದು ಹೇಳಲಾಗಿದೆ. ಮಹಜರ್ ವೇಳೆ ರಕ್ತದ ಕಲೆ ಕಂಡು ಬಂದಿಲ್ಲ. ಫೊರೆನ್ಸಿಕ್ನಲ್ಲಿ ರಕ್ತದ ಕಲೆ ಕಂಡು ಬಂದಿದೆ ಎಂದು ಹೇಳುತ್ತಿದ್ದಾರೆ. ಇದ್ಯಾವುದನ್ನು ನಂಬಲು ಸಾಧ್ಯವಿಲ್ಲ. ಪುನೀತ್ 12 ದಿನಗಳ ಕಾಲ ನಾಪತ್ತೆಯಾಗಿದ್ದರ ಬಗ್ಗೆ ಸಂಶಯವಿದೆ. ಹೇಳಿಕೆ ನೀಡುವವನಾಗಿದ್ದರೆ ಘಟನೆ ಬಳಿಕವೇ ನೀಡುತ್ತಿದ್ದ. ಅಲ್ಲದೆ ಸಿಸಿಟಿವಿ ಬಗ್ಗೆ ಏನು ಹೇಳುತ್ತೀರಿ ಅಂತ ಜಡ್ಜ್ ಕೇಳಿರೋ ಪ್ರಶ್ನೆಗೆ ಉತ್ತರಿಸಿದ ಸಿದ್ಧಾರ್ಥ್ ದವೆ
ಕಾರಿನಲ್ಲಿ ಇರುವವರ ಬಗ್ಗೆ ಯಾವುದೇ ಗುರುತು ಪತ್ತೆಯಾಗಿಲ್ಲ ಎಂದಿದ್ದಾರೆ. ಕೊಲೆ ಪ್ರಕರಣದ ವಿಚಾರಣೆ ಹಾಗೂ ಸಾಕ್ಷಿಗಳ ಬಗ್ಗೆ ಪ್ರಶ್ನೆ ಮಾಡಿದ ಜಡ್ಜ್ ವಿಚಾರಣೆ ಮುಗಿಯಲು ಎಷ್ಟು ಸಮಯ ಬೇಕಾಗುತ್ತೆ ಅಂತ ಪ್ರಶ್ನಿಸಿದರು. ಮಿಸ್ಟರ್ ಲೂಥ್ರಾ, 272 ಸಾಕ್ಷಿಗಳನ್ನು ಏಕೆ ಹೆಸರಿಸಲಾಗಿದೆ? ಇಷ್ಟೊಂದು ಸಾಕ್ಷಿಗಳ ಟ್ರಯಲ್ ಮುಗಿಯಲು ಎಷ್ಟು ಸಮಯ ಬೇಕಾಗಲಿದೆ? ವಿಶೇಷ ಪ್ರಾಸಿಕ್ಯೂಟರ್ ಪ್ರಸನ್ನಕುಮಾರ್ ಜೊತೆ ಮಾತನಾಡಿದೆ. ದಿನನಿತ್ಯವೂ ಕೇಸ್ನ ಟ್ರಯಲ್ ನಡೆಸಬಹುದು. 65 ಸಾಕ್ಷಿಗಳ ವಿಚಾರಣೆ ಮಾತ್ರ ಮಾಡುತ್ತಾರೆ. 6 ತಿಂಗಳಲ್ಲಿ ಕೇಸ್ ವಿಚಾರಣೆ ಮುಗಿಸಬಹುದು ಅಂತ ಕೋರ್ಟ್ಗೆ ಉತ್ತರ ನೀಡಿದ್ರು. ಎಲ್ಲ ಆರೋಪಿಗಳು ಲಿಖಿತ ವಾದಾಂಶವಿದ್ದರೆ 3 ಪುಟ ಮೀರದಂತೆ 1 ವಾರದೊಳಗೆ ಸಲ್ಲಿಸಿ. ಹೈಕೋರ್ಟ್ ಮಾಡಿದ ತಪ್ಪನ್ನು ನಾವು ಮಾಡೋದಿಲ್ಲ. ನಾವು ಆರೋಪಿಗೆ ಶಿಕ್ಷೆನೂ ನೀಡೋದಿಲ್ಲ, ನಿರ್ದೋಷಿ ಅಂತ ಆದೇಶನೂ ಹೇಳೋದಿಲ್ಲ. ಜಾಮೀನು ರದ್ದು ಮಾಡಬೇಕೇ ಬೇಡವೇ ಎಂಬುದಷ್ಟೇ ತೀರ್ಮಾನಿಸ್ತೇವೆ. 2 ಎಂದು ಅಭಿಪ್ರಾಯಪಟ್ಟ ಸುಪ್ರೀಂ ಕೋರ್ಟ್ ಆದೇಶವನ್ನ ಕಾಯ್ದಿರಿಸಿ ಇನ್ನು ಕನಿಷ್ಠ 10 ದಿನಗಳ ಬಳಿಕವಷ್ಟೇ ಸುಪ್ರೀಂ ಕೋರ್ಟ್ ಆದೇಶವನ್ನ ನಿರೀಕ್ಷಿಸಬಹುದಾಗಿದೆ. ಸುಪ್ರೀಂ ಕೋರ್ಟ್ ದರ್ಶನ್ ಜಾಮೀನು ರದ್ದುಪಡಿಸುತ್ತೋ ಅಥವಾ ಜಾಮೀನು ಮುಂದುವರಿಸುತ್ತೋ ಅನ್ನೋದು 10 ದಿನಗಳ ಬಳಿಕ ತಿಳಿಯಲಿದೆ. ರಮೇಶ್, TV9 ಬೆಂಗಳೂರು. ಇನ್ನು 1 ವಾರದ ಬಳಿಕ ಆದೇಶ ಬರುವಂತ ಸಾಧ್ಯತೆ ಇದೆ ಅಂತ ದೆಹಲಿಯಲ್ಲಿ ವಕೀಲ ರಂಗನಾಥ್ ರೆಡ್ಡಿ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಈ ಪ್ರಕರಣದ A6 ಹಾಗೆ A7 ಅಂತಾರೆ ಜಗದೀಶ್ ಜೊತೆಗೆ ಅನುಕುಮಾರ್ ಪರ ವಕೀಲರು ಏನು ಹೇಳಿದ್ದಾರೆ ಬನ್ನಿ ಕೇಳೋಣ. ನೋಡಿ, ಈಗ ಏನು ಈ ಹಿಂದೆ ಮಾನ್ಯ ಉಚ್ಚ ನ್ಯಾಯಾಲಯ, ಕರ್ನಾಟಕ ಉಚ್ಚ ನ್ಯಾಯಾಲಯ ಏನೊಂದು ಜಾಮೀನನ್ನು ಮಂಜೂರು ಮಾಡಿತ್ತು, ಅದನ್ನು ಪ್ರಶ್ನಿಸಿ ಏನು ಕರ್ನಾಟಕ ರಾಜ್ಯ ಸರ್ಕಾರ ಆ ಒಂದು ಜಾಮೀನು ಅರ್ಜಿಯನ್ನು ಪ್ರಶ್ನೆ ಮಾಡಿತ್ತು. ಆ ನಿಟ್ಟಿನಲ್ಲಿ ಇವತ್ತು ಆ ಅರ್ಜಿ ವಿಚಾರಣೆಗೆ ಬಂದಿದ್ದು ಎಲ್ಲ ಆರೋಪಿಗಳ ಒಂದು ವಾದವನ್ನು ಕೂಡ ನ್ಯಾಯಾಲಯ ಕೇಳಿರುವಂಥದ್ದು ಹಾಗೂ ಅಭಿಯೋಜನೆಯ ವಾದವನ್ನು ಕೂಡ ಮಾನ್ಯ ಸರ್ವೋಚ್ಚ ನ್ಯಾಯಾಲಯ ಕೇಳಿರುವಂಥದ್ದು. ಈಗ ಆದೇಶಕ್ಕೆ ಕಾಯ್ದಿರಿಸಿದ್ದೀವಿ ಅಂತ ಹೇಳಿ 1 ವಾರದಲ್ಲಿ ಏನಾದರೂ ಹೆಚ್ಚಿನ ಒಂದು ವಾದ ಪತ್ರವನ್ನು ನಾವು ಸಲ್ಲಿಸಬಹುದಾಗಿದೆ. 1 ವಾರ ಕಾಲಾವಕಾಶ ಇದೆ. 3 ಪುಟಗಳ ಒಳಗಡೆ ತಾವು ತಮ್ಮ ವಾದ ಪತ್ರವನ್ನು ತಾವು ಸಲ್ಲಿಸ್ಬೋದು. 1 ವಾರದಲ್ಲಿ ಬರವಣಿಗೆಯಲ್ಲಿ ವಾದವನ್ನು ಸಲ್ಲಿಸಿ ಏನಾದರೂ ಸಲ್ಲಿಸೋದಿದ್ದರೆ ಹೆಚ್ಚುವರಿಯಾಗಿ ಅಂತ ಹೇಳಿ ನ್ಯಾಯಾಲಯ ಒಂದು ಆದೇಶವನ್ನು ಮಾಡಿರುವಂಥ 1 ವಾರಗಳ ಕಾಲ ಯಾವುದೇ ಆದೇಶ ಹೊರಬರೋದಿಲ್ಲ. ಯಾಕೆಂದರೆ 1 ವಾರಗಳ ಕಾಲ ಬರವಣಿಗೆಯಲ್ಲಿ ನಾವು ನಮ್ಮ ವಾದವನ್ನು ಸಲ್ಲಿಸಬಹುದಾಗಿದೆ. ಹಾಗಾಗಿ 1 ವಾರದ ನಂತರ ನಾವು ಆದೇಶವನ್ನು ಆದೇಶ ಹೊರಬೀಳೋ ಎಲ್ಲ ಸಾಧ್ಯತೆ ಕೂಡ ಇರ್ತದೆ. ನಾವು ಈ ದಿನ ಆರೋಪಿ 6 ಮತ್ತು 7ರ ಪರವಾಗಿ ವಾದ ಮಂಡನೆ ಮಾಡಿದ್ವಿ. ನೋಡಿ, 6 ಮತ್ತು 7ನೇ ಆರೋಪಿಗಳಿಗೆ ಸಂಬಂಧಪಟ್ಟಂತೆ ಈ ಹಲ್ಲೆ ನಡೆಸಿರೋದು ಅವ್ರ ಮೇಲೆ ಯಾವುದೇ ರೀತಿ ಒಂದು ಆರೋಪ ಕಂಡುಬರೋದಿಲ್ಲ. ಅದು ಪ್ರತ್ಯಕ್ಷ ಸಾಕ್ಷಿಗಳು ಏನು ಹೇಳಿಕೆಯನ್ನು ಕೊಟ್ಟಿರ್ತಾರೆ. ಈ 6 ಮತ್ತು 7 ಆರೋಪಿಗಳು ಹಲ್ಲೆ ಮಾಡಿದ್ದಾರೆ ಅಂತ ಎಲ್ಲೂ ಕೂಡ ಇರೋದಿಲ್ಲ. ಎರಡನೇದಾಗಿ ಆ ಟವರ್ ಲೊಕೇಶನ್ ಏನು ಅಭಿಯೋಜನೆಯವರು ಸಲ್ಲಿಸಿದ್ದಾರೆ ತನಿಖಾಧಿಕಾರಿಗಳು, ಆ ಟವರ್ ಲೊಕೇಶನ್ನಲ್ಲೂ ಕೂಡ ಘಟನೆ ನಡೆದಿದೆ, ಈ ಹಲ್ಲೆ ನಡೆದಿದೆ ಅನ್ನುವ ಸಮಯದಲ್ಲಿ ಯಾವುದೇ ರೀತಿ ಅವರ ಒಂದು ಇರುವಿಕೆ, ಅವರ ಟವರ್ ಲೊಕೇಶನ್ ಕಂಡುಬರೋದಿಲ್ಲ. ಪ್ರಮುಖವಾಗಿ ಈ ಅಂಶಗಳನ್ನು ಮುಂದಿಟ್ಟು ನಾವು ವಾದವನ್ನು ಮಂಡಿಸಿದ್ವಿ. ಇವತ್ತು ಅಕ್ಯೂಸ್ ನಂಬರ್ 6 and 7 ಆರೋಪಿ ಅನುಕುಮಾರ್ ಮತ್ತು ಜಗದೀಶ್.